ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಗೋರಿಕಾಯಿ ಕರಿ. ಚಪಾತಿಗಾಗಲಿ ರೈಸ್ಗಾಗಲಿ ಯಾವುದಕ್ಕೆ ಆಗಲಿ ಸೂಪರಾಗಿರುತ್ತೆ. ಮಾಡೋದು ಯಾವ ಥರ ಅಂತ ನೋಡ್ಕೊಬರೋಣ ಬನ್ನಿ, ತೋರಿಸ್ತೀನಿ. ಫಸ್ಟಿಗೆ ಒಂದು ಚಿಕ್ಕ ಜಾರ್ ತಗೊಂಡು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಕಪ್ಪಷ್ಟು ಕಡಲೆಬೀಜ, ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಹಾಗೆ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರ್ಶಿನದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಒಂದು 3-4 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಇವಾಗ ಫೈನ್ ಪೇಸ್ಟ್ ಮಾಡಿಕೊಬಿಡೋಣ. ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ತರಿಗಿರಲಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಒಂದು 3 ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಿದ್ಮೇಲೆ ಇವಾಗ ಒಂದು 3 ಟೊಮೊಟೊ ಈ ಥರ ಕಟ್ ಮಾಡ್ಕೊಂಡು ಸಣ್ಣದಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಇದ್ರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೇ ಟೈಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಆಗಲೇ ಟೊಮೊಟೊ ಚೆನ್ನಾಗಿ ಬೆಂದೋಗ್ಬಿಡ್ತೈತೆ. ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಬೇಯೋವರೆಗೂ ವೆಯ್ಟ್ ಮಾಡಿಬಿಟ್ಟು ಕ್ಲಸ್ಟರ್ ಬೀನ್ಸ್ ಇರುತ್ತಲ್ಲ, ಅದೇ ಗೋರಿಕಾಯಿನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಬಿಡೋಣ. ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು 2 ನಿಮಿಷ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪೇಸ್ಟ್ ಮಾಡಿಕೊಂಡಿದ್ರಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಇವಾಗ ಇದಕ್ಕೆ ಹಾಕ್ಬಿಡೋಣ. ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡಿಕೊಂಡು. ಇವಾಗ ಮಿಕ್ಸಿ ಜಾರ್ ಇತ್ತಲ್ಲ, ಅದ್ರಲ್ಲಿ ಮಸಾಲೆ ಇತ್ತು, ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಬಿಟ್ಟೆ. ಹಾಗೆ ಇವಾಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇವಾಗ ಒಂದು 2 ವಿಸಿಲು ಕುಕ್ಕರ್ನ ಕೂಗಿಸ್ಕೊಂಬರೋಣ. ಒಂದು 2 ವಿಸಿಲ್ ಕೂಗಿದ್ದಾದಮೇಲೆ ಇವಾಗ ಕುಕ್ಕರ್ ಕೂಲಾಗಿದೆ, ಓಪನ್ ಮಾಡಿ ತೋರಿಸ್ತಾ ಇದೆ ನಿಮಗೆ. 2 ವಿಸಿಲ್ ಆಗಿದೆ. ಚೆನ್ನಾಗಿ ಗೋರಿಕಾಯಿ ಅನ್ನೋದು ಚೆನ್ನಾಗಿ ಬೆಂದು ರೆಡಿ ಆಗೋಗಿದೆ. ಇದು ಬಂದು ಚಪಾತಿಗೆ ಆಗಲಿ ಏನಕ್ಕೆ ಆಗಲಿ ಭಾರಿ ಟೇಸ್ಟ್ ಆಗಿರುತ್ತೆ. ರೈಸ್ಗೂ ಇನ್ನೂ ಸೂಪರಾಗಿರ್ತದೆ. ಒಂದು ಸತಿ ಟ್ರೈ ಮಾಡಿ, ಮಾಡ್ಕೊಂಡು ನೋಡಿ, ಭಾರಿ ಚೆನ್ನಾಗಿ ಬರುತ್ತಿದ್ದು. ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.